ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ 2023-24 7ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಶೀರ್ಷಿಕೆ 10ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮರೆಯದಿರಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 7ನೇ ತರಗತಿಯವರಿಗಾಗಿ ಕನ್ನಡ, ಸಮಾಜ, ಹಿಂದಿ ಮತ್ತು ಇಂಗ್ಲಿಷ್ ಈ 4 ವಿಷಯಗಳಲ್ಲಿ ನಿಮಗೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಉತ್ತರಗಳು ಸಿಗ್ತವೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದಾವೆ, ಅವುಗಳನ್ನು ಒತ್ತಿ ನೋಡಿ ಅಂತ ಹೇಳ್ತಾ ಶುರು ಮಾಡೋಣ. ಶೀರ್ಷಿಕೆ 10 ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು ಅಂತ ಇದೆ. ಮೊದಲ ಪ್ರಶ್ನೆ ಇದೆ ನೋಡಿ. ಪ್ರಶ್ನೆ 1. ಭಾರತದ ಭೂಪಟವನ್ನು ಬರೆದು ಅದರಲ್ಲಿ ಕರ್ನಾಟಕವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ನೀವು ಕೂಡ ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಈ ಥರ ಭಾರತದ ನಕ್ಷೆಯನ್ನು ಬಿಡಿಸಿ ಅದರಲ್ಲಿ ಕರ್ನಾಟಕವನ್ನು ಗುರುತಿಸಬೇಕಾಗಿತ್ತು. ಭಾರತದ ನಕ್ಷೆಯಲ್ಲಿ ಕರ್ನಾಟಕದ ಸ್ಥಾನ. ಎರಡನೇ ಪ್ರಶ್ನೆ. ಭಾರತದ ನಕ್ಷೆಯನ್ನು ಬರೆದು 1956ರ ನಂತರದ ವಿವಿಧ ಪ್ರಾಂತ್ಯಗಳಿಂದ ಕರ್ನಾಟಕಕ್ಕೆ ಸೇರ್ಪಡೆಯಾದ ಪ್ರದೇಶಗಳನ್ನು ಗುರುತಿಸಿ. ಆಲ್ರೆಡಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ, ಓಕೆನಾ? ಇದು ಇದೆ ಕರ್ನಾಟಕದ ಏಕೀಕರಣದಲ್ಲಿ. ಸೊ ಯಾವ್ಯಾವ ಮೈಸೂರು ಸಂಸ್ಥಾನದಲ್ಲಿ ಆವಾಗ ಕೊಡಗು, ಮದ್ರಾಸ್ ಪ್ರಾಂತ್ಯ, ಮುಂಬೈ ಪ್ರಾಂತ್ಯ, ಹೈದರಾಬಾದ್ ಪ್ರಾಂತ್ಯ ಇವೆಲ್ಲ ನಂಬರ್ಗಳನ್ನು ಕೊಟ್ಟಿದ್ದಾರೆ. ಅಂದರೆ ಅವು 1956 1956ರಲ್ಲಿ ಹೇಗೆ ಸೇರ್ಪಡೆ ಆಯಿತು ಅನ್ನೋದನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಸಹಿತ ತಾವು ಇದೇ ಥರ ನಕ್ಷೆಯನ್ನು ಬಿಡಿಸಿ ಅವುಗಳನ್ನು ಬರಿಬೇಕಿತ್ತು. ಪ್ರಶ್ನೆ 3. ನಕ್ಷೆ ಓದುವಿಕೆ ನಕ್ಷೆ ಸಹಾಯದಿಂದ ಕೆಳಗಿನ ಪ್ರಶ್ನೆಗಳನ್ನು ಪೂರ್ಣಗೊಳಿಸಿ. ಆಲ್ರೆಡಿ ಎರಡನೇ ಪ್ರಶ್ನೆಯ ನಕ್ಷೆ ಉತ್ತರನೇ ಇದೇ ನೀವು ಬರಿಬೇಕಾಗಿತ್ತು. ಇನ್ನು ಪ್ರಶ್ನೆ ಇದ್ದಾವೆ. ಮದ್ರಾಸ್ ಪ್ರಾಂತ್ಯದಿಂದ ಸೇರ್ಪಡೆಯಾದ ಪ್ರದೇಶಗಳು ಕೇಳಿದ್ದಾರೆ. ದಕ್ಷಿಣ ಕನ್ನಡ, ಬಳ್ಳಾರಿ. ಇನ್ನು ಮುಂಬೈ ಪ್ರಾಂತ್ಯದಿಂದ ಸೇರ್ಪಡೆಯಾದ ಪ್ರದೇಶಗಳು ಕೇಳಿದ್ದಾರೆ. ಉತ್ತರ ಕನ್ನಡ, ಧಾರವಾಡ, ವಿಜಯಪುರ, ಬೆಳಗಾವಿ. ಇನ್ನು ಹೈದರಾಬಾದ್ ಪ್ರಾಂತ್ಯದಿಂದ ಸೇರ್ಪಡೆಯಾದ ಪ್ರದೇಶಗಳು ಕೇಳಿದ್ದಾರೆ. ರಾಯಚೂರು, ಕಲಬುರಗಿ ಮತ್ತು ಬೀದರ್. ಇನ್ನು ಮೈಸೂರು ಪ್ರಾಂತ್ಯದಿಂದ ಮೈಸೂರು ಸಂಸ್ಥಾನದಲ್ಲಿದ್ದ ಪ್ರದೇಶಗಳು ಕೇಳಿದರೆ ಮೈಸೂರು, ಬೆಂಗಳೂರು, ಕೋಲಾರ, ತುಮಕೂರು, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಹಾಸನ. 4ನೇ ಪ್ರಶ್ನೆ. ಕರ್ನಾಟಕದ ಏಕೀಕರಣ ನಂತರವೂ ಗಡಿ ವಿವಾದ ಉಂಟಾಗಲು ಕಾರಣವೇನು? ಈ ಸಮಸ್ಯೆ ಪರಿಹರಿಸಲು ಪರಿಹಾರಗಳು ಏನು? ಕಾರಣಗಳಲ್ಲಿ ಪ್ರಾಂತೀಯವಾದ ಬರ್ತದ, ಭಾಷಾವಾರು ಪ್ರಾತಿನಿಧ್ಯ ಬರ್ತದ, ಪ್ರಜೆಗಳ ಆಸಕ್ತಿ ಬರ್ತದ, ಆಡಳಿತದ ನಿರ್ಲಕ್ಷ್ಯ ಬರ್ತದ, ಜಾತಿ ಜನಾಂಗದ ತೋಳ್ಬಲ ಅಂತಲೂ ಕೂಡ ಕಾರಣಗಳಲ್ಲಿ ಬರ್ತದ. ಇನ್ನು ಪರಿಹಾರಗಳಲ್ಲಿ ಏನು ಬರಿಬೇಕಂದ್ರೆ ಕಾನೂನು ನೀತಿ ನಿಯಮಗಳನ್ನು ರಚನೆಯಾಗಬೇಕು, ಕಟ್ಟುನಿಟ್ಟಾಗಿ ಪಾಲಿಸಬೇಕು, ಆಡಳಿತವನ್ನು ಸುಗಮವಾಗಿ ನಡೆಸಬೇಕು, ಜನಪರ ಕಲ್ಯಾಣ ಕಾರ್ಯಕ್ರಮಗಳ ಆಡಳಿತ ಜಾರಿಯಾಗಬೇಕು, ಜನರ ದೃಷ್ಟಿಕೋನ ಬದಲಾವಣೆ ಆಗಬೇಕು, ಜನರಲ್ಲಿ ಜಾಗೃತಿ ಮೂಡಿಸಬೇಕು, ವಿಶೇಷವಾಗಿ ಜನರಲ್ಲಿ ರಾಷ್ಟ್ರೀಯತೆ ಬೆಳೆದು ಬರಬೇಕು ಅಂತಕ್ಕಂಥದ್ದು ಪರಿಹಾರಗಳಲ್ಲಿ ಇತ್ತು. ಮುಂದಿನ ಪ್ರಶ್ನೆ 5. ನಕ್ಷೆಯಲ್ಲಿ ಗುರುತಿಸಿ ಗಡಿ ವಿವಾದ ಸ್ಥಳಗಳನ್ನು ಗುರುತಿಸಿರಿ. ಆಲ್ರೆಡಿ ಕರ್ನಾಟಕದ ಸುತ್ತಮುತ್ತಲು ಎಲ್ಲೆಲ್ಲ ಏನಾಗೋದಪ್ಪ ಅಂದ್ರೆ ಜಿಲ್ಲೆಗಳು ಗಡಿ ವಿವಾದದಿಂದನೇ ಆಗಿದ್ದಾವೆ. ಅದು ಬೀದರ್ ತಗಡ್ರಿ, ರಾಯಚೂರು, ಬಳ್ಳಾರಿ, ಚಿತ್ರದುರ್ಗ, ಕೋಲಾರ, ಮೈಸೂರು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಧಾರವಾಡ, ಬೆಳಗಾವಿ, ವಿಜಯಪುರ, ಕಲಬುರಗಿ ಇವೆಲ್ಲ ಏನಾಗಿದ್ದಾವಪ್ಪ ಅಂದ್ರೆ ಕರ್ನಾಟಕದ ಗಡಿ ವಿವಾದದ ಮುಖ್ಯ ಸ್ಥಳಗಳೇ ಆಗಿದ್ದಾವ. ಇನ್ನು ಇಲ್ಲಿ ಏನು ಕೊಟ್ಟಿದೆ 6ನೇ ಪ್ರಶ್ನೆಯಲ್ಲಿ ಅನ್ವೇಷಣೆ. ವಿವಿಧ ಮಾಧ್ಯಮದ ಮೂಲಕ ಗಡಿ ವಿವಾದದ ಬಗ್ಗೆ ಮಾಹಿತಿ ಸಂಗ್ರಹಿಸಿರಿ, ಕೆಳಗಿನ ಚಟುವಟಿಕೆಯನ್ನು ಪೂರ್ಣಗೊಳಿಸಿರಿ ಅಂತ ಕೊಟ್ಟಿದ್ದಾರೆ. ಇನ್ನು ಕರ್ನಾಟಕದ ನೆರೆ ರಾಜ್ಯಗಳಲ್ಲಿ ನೋಡೋದಾದ್ರೆ ಅದು ಮಹಾರಾಷ್ಟ್ರ ಬರ್ತದೆ, ಆಂಧ್ರ ಪ್ರದೇಶ ಬರ್ತದೆ, ಕೇರಳ ಬರ್ತದೆ, ತಮಿಳುನಾಡು ಬರ್ತದೆ, ತೆಲಂಗಾಣ ಬರ್ತದೆ, ಗೋವಾನು ಬರ್ತದೆ. ಇನ್ನು ಗಡಿ ಸಮಸ್ಯೆ ಹೊಂದಿರೋ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಇದೆ, ಆಂಧ್ರ ಪ್ರದೇಶ ಇದೆ, ಕೇರಳ ಇದೆ, ತಮಿಳುನಾಡು ಇದೆ. ಹಾಗಾದ್ರೆ ಗಡಿ ಸಮಸ್ಯೆಗೆ ಕಾರಣಗಳು ಕೇಳಿದರೆ ಪ್ರಾಂತೀಯವಾದ ಆಡಳಿತದ ನಿರ್ಲಕ್ಷ್ಯ, ಸರ್ಕಾರ ಮೂಲಭೂತ ಸೌಕರ್ಯಗಳನ್ನು ಕೊಡದೇ ಇರೋದ್ರಿಂದ ಸಹಜವಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಗಡಿ ಸಮಸ್ಯೆಗಳು ಆಗ್ತದ. ಸೊ ಬೇರೆ ರಾಜ್ಯಕ್ಕೆ ಹೋಗ್ಲಿಕ್ಕೆ ಒಲವನ್ನು ಸಹಿತನು ಕೂಡ ತೋರ್ಪಡಿಸ್ತಾರೆ. ಪ್ರಶ್ನೆ 7. ಏಕೀಕರಣ ಮತ್ತು ವೃತ್ತಪತ್ರಿಕೆಗಳು. ಇಲ್ಲಿ ಏಕೀಕರಣಕ್ಕೆ ಪ್ರೇರಣೆ ನೀಡಿದ ವೃತ್ತಪತ್ರಿಕೆಗಳ ಹೆಸರುಗಳನ್ನು ಬರಿಬೇಕು. ಅದು ಮುಂಬೈ ಕರ್ನಾಟಕ, ವಿಜಯ, ರಾಜಹಂಸ, ಕರ್ನಾಟಕ ಕೇಸರಿ, ಕರ್ನಾಟಕ ಗತ ವೈಭವ ಇವೆಲ್ಲ ಕರ್ನಾಟಕದ ಏಕೀಕರಣಕ್ಕೆ ಪ್ರೇರಣೆಯನ್ನು ನೀಡಿರತಕ್ಕಂಥ ವೃತ್ತಪತ್ರಿಕೆಗಳು ಆಗಿತ್ತು. ಇನ್ನು ಮುಂದೆ ಏನು ಕೊಟ್ಟಿದ್ದಾರೆ? ಈ ಪ್ರಸ್ತುತ ಪ್ರಕಟವಾಗುತ್ತಿರುವ ಪ್ರಮುಖ ಪತ್ರಿಕೆಗಳು ಅದು ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ, ಉದಯವಾಣಿ, ವಿಜಯವಾಣಿ ಇವೆಲ್ಲ ಏನಪ್ಪ ಅಂದ್ರೆ ಈಗ ಪ್ರಕಟವಾಗ್ತಕ್ಕಂಥ ಪತ್ರಿಕೆಗಳು ಆಗಿದ್ದಾವೆ. ಪ್ರಶ್ನೆ 9. ಕಾಲರೇಖೆ. ಇಲ್ಲಿ ಘಟನೆಗಳಿದಾವ, ನಡೆದ ವರ್ಷಗಳನ್ನು ಬರಿಬೇಕು. ಕರ್ನಾಟಕ ರಾಜ್ಯ ಏಕೀಕರಣ 1956, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 1924, ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ 1915, ವಿಶಾಲ ಮೈಸೂರು ರಾಜ್ಯ ನಾಮಕರಣ 1956, ರಾಜ್ಯ ಪುನರ್ ವಿಂಗಡನಾ ಆಯೋಗ 1956. ಇಲ್ಲೇನು ಕೇಳಿದ್ದಾರೆ? ಈ ಮೇಲಿನ ಘಟನೆಗಳನ್ನು ಕಾಲರೇಖೆಯಲ್ಲಿ ಬರೆದಿದ್ದಾರೆ.
1915, 1924, 1956, 1956, 1956. ಫಸ್ಟ್ ಯಾವ್ದು ಬರಬೇಕು? ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ. ಎರಡನೇದು ಯಾವ್ದು ಬರಬೇಕು? ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಮೂರನೇದು ಕರ್ನಾಟಕ ರಾಜ್ಯದ ಏಕೀಕರಣ. ನೆಕ್ಸ್ಟ್ ವಿಶಾಲ ಮೈಸೂರು ರಾಜ್ಯದ ನಾಮಕರಣ. ಲಾಸ್ಟ್ ಬರ್ತಕ್ಕಂಥದ್ದು ರಾಜ್ಯ ಪುನರ್ವಿಂಗಡಣಾ ಆಯೋಗ. ಅವುಗಳನ್ನ ಬರಿಬೇಕಿತ್ತು. ಪ್ರಶ್ನೆ 10, ಕರ್ನಾಟಕದ ವಿಭಾಗವಾರು ಜಿಲ್ಲೆಗಳನ್ನು ಬರೆಯಿರಿ. ಸೊ ತಮಗೆ ಗೊತ್ತಿದೆ ಆಡಳಿತದಲ್ಲಿ 4 ವಿಭಾಗಗಳಿದಾವೆ. ಆ 4 ವಿಭಾಗಗಳಲ್ಲಿ ಕೂಡ ತಾವು ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಪ್ರತಿ ವಿಭಾಗದಲ್ಲಿರ್ತಕ್ಕಂಥ ಜಿಲ್ಲೆಗಳನ್ನು ನೀವು ಏನು ಮಾಡಬೇಕಾಗಿತ್ತು? ಅವುಗಳನ್ನು ಬರಿಬೇಕಿತ್ತು. ಕಲಬುರಗಿ ವಿಭಾಗದಲ್ಲಿನ ಜಿಲ್ಲೆಗಳು ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ. ಇನ್ನು ಬೆಂಗಳೂರು ವಿಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳು ಶಿವಮೊಗ್ಗ, ದಾವಣಗೆರೆ, ಕೋಲಾರ, ರಾಮನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು. ಮುಂದೆ ಬೆಳಗಾವಿ ವಿಭಾಗದಲ್ಲಿ ಬರೋ ಜಿಲ್ಲೆಗಳು ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಉತ್ತರ ಕನ್ನಡ. ಇನ್ನು ಮೈಸೂರು ವಿಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳು ಏನಪ್ಪ ಅಂತಂದರೆ ಅದು ಉಡುಪಿ, ಮಂಡ್ಯ, ಹಾಸನ, ಕೊಡಗು, ಮೈಸೂರು, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಮತ್ತು ಚಾಮರಾಜನಗರ ಅಂತಕ್ಕಂಥದ್ದು ಏನಾಗಿತ್ತಪ್ಪ ಅಂದ್ರೆ ಮುಖ್ಯವಾಗಿರ್ತಕ್ಕಂಥ ಮೈಸೂರು ವಿಭಾಗದಲ್ಲಿನ ಜಿಲ್ಲೆಗಳೇ ಆಗಿತ್ತು. ಇಷ್ಟೇ ಇತ್ತು 7ನೇ ತರಗತಿಯ 10ನೆಯ ಶೀರ್ಷಿಕೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು. ಸೊ ದಯಮಾಡಿ ತಾವೆಲ್ಲರೂ ಕೂಡ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರಿಬಾರ್ದು. ನಮ್ಮದೇ ವಾಟ್ಸಪ್ ಚಾನಲ್ ಅದ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅದ, ಅವುಗಳನ್ನು ಸಹಿತ ಕೊಟ್ಟಿದ್ದೀನಿ. ಅವುಗಳಿಗೂ ಕೂಡ ತಾವುಗಳು ಬಂದು ಜಾಯ್ನ್ ಆಗೋದನ್ನು ಮರಿಬೇಡಿ. ವಿಶೇಷವಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ 7ನೇ ತರಗತಿಯವರಿಗಾಗಿ ಕನ್ನಡ, 4 ವಿಷಯದಲ್ಲಿ ಸಮಾಜ ವಿಜ್ಞಾನ, ದ್ವಿತೀಯ ಭಾಷೆಯಲ್ಲಿ ಇಂಗ್ಲಿಷ್ ಮತ್ತು ತೃತೀಯ ಭಾಷೆಯಲ್ಲಿ ಹಿಂದಿ ವಿಷಯದ ವಿಡಿಯೋಗಳನ್ನು ನಾವೇನು ಮಾಡ್ತಾ ಇದ್ದೀವಿ? ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋಗಳು ನಿಮಗಾಗಿದ್ದಾವೆ. ಆ ವಿಡಿಯೋಗಳನ್ನು ತಾವೆಲ್ಲರೂ ಕೂಡ ನೋಡಬೇಕು. ಹೆಚ್ಚು ಹೆಚ್ಚು ನಿಮ್ಮ ಗೆಳೆಯರಿಗೆ ಶೇರ್ ಮಾಡೋದನ್ನು ಮಾತ್ರ ತಾವೆಲ್ಲರೂ ಕೂಡ ಮರಿಬಾರ್ದು ಅಂತ ಹೇಳ್ತಾ, ಸೊ ಸಿಗ್ತೀನಿ ನಾನು ಇನ್ನೊಂದು ಹೊಸ ವಿಡಿಯೋದಲ್ಲಿ. ಇಲ್ಲಿ